ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಚಪ್ಪರದ ಅವರೆಕಾಯಿ ಪ್ಲಾಟ್ದಲ್ಲಿ ಇದ್ದೀವಿ. ಚಪ್ಪರದ ಅವರೆಕಾಯಿ ಯಾವ ಥರ ಮಾಡಬೇಕು, ಅದರ ಟ್ರೀಟ್ಮೆಂಟು ಯಾವ ಥರ ಇರುತ್ತೆ, ಅದರ ನಿಯೋಜನೆಯನ್ನು ನಾವು ಯಾವ ಪದ್ಧತಿಯಲ್ಲಿ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈಗ ತಿಳಿಸ್ತೀನಿ. ನಾವು ಮೊದಲನೇದಾಗಿ ಈ ಪ್ಲಾಟ್ಗೆ ನಾವು 2 ಬೆಡ್ಗಳ ನಡುವಿನ ಅಂತರವನ್ನು 6 ಫೂಟ್ ಇಟ್ಟಿದ್ದೀವಿ. ಹಾಗೂ 2 ಮಲ್ಚಿಂಗ್ ಹೋಲ್ಗಳ ನಡುವಿನ ಅಂತರವನ್ನು 2.5 ಫೂಟ್ಗೆ ಇಟ್ಟಿದ್ದೀವಿ. ಮತ್ತು ಪ್ರತಿ ಹೋಲ್ದಲ್ಲಿ 1 ಬೀಜವನ್ನು ಹಾಕಿದ್ದೀವಿ. ಈ ತರಹ ನಾವು ಈ ಪ್ಲಾಟ್ಗೆ ಸ್ಪೇಸಿಂಗನ್ನು ಇಟ್ಟಿದ್ದೀವಿ. ಇದು ತುಂಬಾ ಮಹತ್ವದ್ದಾಗಿರುತ್ತೆ. ಸ್ಪೇಸಿಂಗು ತುಂಬಾ ಮಹತ್ವದ್ದು. ಆಮೇಲೆ ಈ ಪ್ಲಾಟ್ಗೆ ನಾವು ಬೇಸಲ್ ಡೋಸನ್ನು ಯೂಸ್ ಮಾಡಿದ್ದೀವಿ. ಬೇಸಲ್ ಡೋಸ್ ಸಲುವಾಗಿ ನಾವು ಈ ಪ್ಲಾಟ್ಗೆ DAP 2 ಬ್ಯಾಗ್, MOP 1 ಬ್ಯಾಗ್, ಕ್ಯಾಲ್ಶಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಕಾಂಬಿನೇಷನ್ ಇರುವ 2 ಬ್ಯಾಗ್ಗಳು, ಮೈಕ್ರೋನ್ಯೂಟ್ರಿಯೆಂಟ್ 2 ಬ್ಯಾಗ್. ಮೈಕ್ರೋನ್ಯೂಟ್ರಿಯೆಂಟ್ ತುಂಬಾ ಮಹತ್ವದಾಗಿರುತ್ತೆ ಚಪ್ಪರದ ಅವರೆಕಾಯಿಯಲ್ಲಿ. ಚಪ್ಪರದ ಅವರೆಕಾಯಿ ಪ್ಲಾಟು ನಿಯರ್ಲಿ 1 ವರ್ಷ ಮಟ ನಡೆಯುತ್ತೆ. ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ತುಂಬಾ ಮಹತ್ವದಾಗಿರುತ್ತೆ. ಮೈಕ್ರೋನ್ಯೂಟ್ರಿಯೆಂಟ್ 2 ಬ್ಯಾಗನ್ನು ನಾವು ಇಲ್ಲಿ ಬೇಸಲ್ ಡೋಸಲ್ಲಿ ಯೂಸ್ ಮಾಡಿದ್ದೀವಿ. ಆನಂತರ ಬೋರಾನ್ 1 ಬ್ಯಾಗ್ ಹಾಗೂ ಹ್ಯೂಮಿಕ್ ಆ್ಯಸಿಡ್ 1 ಬ್ಯಾಗ್, ಅದರ ಜೊತೆಗೆ ಸೀವೀಡ್ ಎಕ್ಸ್ಟ್ರಾಕ್ಟ್ ಟಾನಿಕ್ದ 1 ಬ್ಯಾಗ್, ಆಮೇಲೆ ವರ್ಮಿ ಕಾಂಪೋಸ್ಟದ 2 ಬ್ಯಾಗನ್ನು ನಾವು ಯೂಸ್ ಮಾಡಿದ್ದೀವಿ. ಈ ತರಹ ನಾವು ಈ ಪ್ಲಾಟ್ಗೆ ಬೇಸಲ್ ಡೋಸನ್ನು ಯೂಸ್ ಮಾಡಿದ್ದೀವಿ. ಈಗ 1 ವಾರ ಕಂಪ್ಲೀಟ್ ಆಗಿದೆ. ಈಗ ತಾವು ನೋಡ್ಬೋದು, ಇಲ್ಲಿ ತುಂಬಾ ಚೆನ್ನಾಗಿ ಜರ್ಮಿನೇಷನ್ ಆಗಿದೆ. ಈ ತರಹ 1 ವಾರ ಕಂಪ್ಲೀಟ್ ಆಗಿದೆ. ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಹಾಗೂ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪನ್ನು ಈ ಪ್ಲಾಟ್ದಲ್ಲಿ ನಾವು ಯೂಸ್ ಮಾಡಿದ್ದೀವಿ. ಅದರ ಜೊತೆಗೆ ನಾವು ಈ ಪ್ಲಾಟ್ಗೆ ಬ್ಲೂ ಸ್ಟಿಕ್ಕಿ ಟ್ರ್ಯಾಪನ್ನು ಸಹ ಯೂಸ್ ಮಾಡಿದ್ದೀವಿ. ಈ ತರಹ 2 ಸ್ಟಿಕ್ಕಿ ಟ್ರ್ಯಾಪನ್ನು ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. 2ನೇ ವಾರದ ನಿಯೋಜನೆ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು.